ಮೊದಲು ನಾನು ಚಿಕ್ಕನಾಯಕನಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈ ರ್ಯಾಲಿ ಮಾಡಿ ಎಲ್ಲ ರೋಡಲ್ಲೆಲ್ಲ ಬ್ಯಾನರ್ ನಿಲ್ಲಿಸಿ ಮನೆ ನೋಡಿ ಸಖತ್ ನಾನು ನೋಡ್ತಾ ಇದ್ದಾನೆ ಚಿಕ್ಕನಾಯಕರಿಗೆ ಚಿಕ್ಕನಾಯಕರಿಗೆ ಹೋಗ್ತಾರೆ ಈ ಟೈಮ್ ಬರ್ತದೆ. ಹೆಸರು ಮಾತ್ರ ಚಿಕ್ಕನಾಯಕನಲ್ಲಿ ನಿಮ್ಮ ಮನಸ್ಸೆಲ್ಲ ತುಂಬಾ ದೊಡ್ಡದು. ಅಷ್ಟೊಂದು ಸಗತ್ ಖುಷಿ ಆಯ್ತು ಚಿಕ್ಕನಾಯಕನಲ್ಲಿ ಬಂದು. ನಾನು ಬೇರೆ ಸ್ಟೇಜ್ ಸುಮಾರು ಸ್ಟೇಜ್ ಹೋಗೋಣ, ಅಲ್ಲಿ ಬರೀ ಗಂಡು ಮಕ್ಕಳು ಸೌಂಡ್ ಮಾಡ್ತಾರೆ, ಇಲ್ಲೇ ಹೆಣ್ಣು ಜಾಸ್ತಿ ಸೌಂಡ್ ಮಾಡ್ತಾರೆ. ಇಲ್ಲಿ ಹಿಂದೆ ಕೂತಿರಿ ಎಣ್ಣೆಗಳಲ್ಲಿ ಆಯ್ತಾಯ್ತು. ಈ ಸ್ತ್ರೀ ಶಕ್ತಿ ಸಂಘ ದುಡ್ಡು ಕಟ್ಟಕೊಂಡಿರ್ತಾವ ಸಂಘ ಚೀಟಿ ದುಡ್ಡ. ನೀವೇನೋ ಸಂಘ ದುಡ್ಡು ಕಟ್ಟಕೊಂಡಿರೋರಿಗೆ ಚೀಟಿ ದುಡ್ಡ ನಾನು ಬರ್ಕೊಂಡ್ಬಂದಿರೋ ಮ್ಯಾನೇಜರ್ ಬರ್ಕೊಂಡ್ಬಂದಿರೋದೇ ನಾವು. ಆ ಗಂಡು ಮಕ್ಕಳು ಪಾಪ ಕೂತವ್ರೆ, ಅನ್ಬಿರು ಇವರೆಲ್ಲ ಕೂತವ್ರೆ, ಯಾರೋ ಒಂಚೂರು ಸೌಂಡೆ ಮಾಡ್ತಾರೆ ನೋಡ್ರಿ. ಬರೀ ಹೆಣ್ಮಕ್ಳು ಇದೇನ್ಬಿಟ್ಟೆ ಇದು ಮೋಸ. ಗಂಡು ಮಕ್ಳು ಅಂದ್ರೆ ನೀನು ಓಂತ, ಹೆಣ್ಮಕ್ಳು ಅಂದ್ರೆ ಓಂತೆ. ಅವ್ರಿಗೂ ಕೂಡು ಬಿಡುವಂತವ್ರ ಗಂಡ್ಮಕ್ಳ ಹೆಣ್ಮಕ್ಳ ಸತ್ಯ ಅವರು ಚಿಕ್ಕನಾಯಕನಲ್ಲಿ ನನ್ ಬಂದೇ ಗೊತ್ತಾಯ್ತು ಅಂದ್ರೆ ಹೆಣ್ಮಕ್ಳ ಸ್ಟ್ರಾಂಗ್ ಅವರು ಚಿಕ್ಕನಾಯಕನಲ್ಲಿ ಏನ ಯಾರು ಸೌಂಡೆ ಮಾಡ್ತಾರೆ. ಇದು ಪ್ರಾಬ್ಲಮ್ ಏನು ಅಂದ್ರೆ ನೀವೆಲ್ಲ ಹೆಂಗ್ರು ಕರ್ಕೊಂಡ್ಬಿಟ್ಟಿದ್ರಿ, ಅದು ಪ್ರಾಬ್ಲಮ್ ಆಯ್ತಾ ಇರೋದು. ನಮ್ಮಂಗೆ ಬ್ಯಾಚುಲರ್ ಯೂತ್ಸ್ ಆಗಿದ್ರೆ ನೀವು ಚೆನ್ನಾಗಿ ಸೌಂಡ್ ಮಾಡ್ತಿದ್ರಿ. ಇವಾಗೆಲ್ಲ ಪಾಪ ಸೌಂಡ್ ಎಲ್ಲ ಎಂಟು ಕೈ ಕೊಟ್ಬಿಟ್ಟು ನೀವು ಸುಮ್ಮನೆ ಕೂತಿದ್ದಾರೆ ಮಗ ಎತ್ಕೊಂಡು ಅವ್ರು ಸೌಂಡ್ ಮಾಡ್ತಾರೆ. ಅಯ್ಯಪ್ಪ ದೇವರೇ ಗುರು ಸತ್ಯ. ಸ್ಪೆಷಲ್ ಆಗಿ ಬರೀ ಗಿಲ್ಲಿ ನಟ ಮಾತ್ರ ಅಲ್ಲ, ಸೂಪರ್ ಆಗಿ ಲಿರಿಕ್ಸ್ ಬೇರೆ ಬರೀತಾರೆ ಆನ್ ದ ಸ್ಪಾಟ್. ಈಗೆಲ್ಲ ಸುಮ್ನೆ ದೊಡ್ಡಮ್ಮ ಚಿಕ್ಕಮ್ಮ ಅಂತಾರೆ ಬಿಟ್ಬಿಟ್ಟಿದ್ದಾರೆ. ಬರೀ ಹಾಡೇ ನಿಮ್ ಹಾಡಲ್ಲೇ ನಡೀತಾ ಇದೆ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ. ಪ್ರಿನ್ಸಿಪಾಲ್ ಅಷ್ಟೇ, ಬರೀ ಪ್ರಿನ್ಸಿಪಾಲ್ ಆಗಿಲ್ಲ ಈಗ. ನಿಮ್ ಹಾಡಿದೆಯಲ್ಲ ಪ್ರಭು ಸರ್ ಹೇಳಿದ್ದು ಆ ಹಾಡ್ ನಡೀತಾ ಈಗ. ಒಂದ್ ಯಾವ್ದಾದ್ರು ಸಣ್ಣ ಜಲಕ್ ಬಿಡ್ಬೋದಾ ದೊಡ್ಡವ ಚಿಕ್ಕ ಒಂದ್ ಯಾವ್ದಾದ್ರು? ನೀವೇ ಹೇಳ್ಬಿಡಿ ನಿಂತಿದ್ದಾರೆ. ಯಾಕಂದ್ರೆ ಸರ್ ನೋಡಿ, ಇಲ್ಲಿರೋ ಇಷ್ಟು ಜನರಲ್ಲಿ ನಮ್ MLA ಸಾಹೇಬ್ರು ಕುತ್ಕೊಂಡಿದ್ದಾರೆ. ಎಲ್ಲಿ ಕೂತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗತ್ತಾ? ಯಾಕಂದ್ರೆ ಬೇರೆ ಕಡೆ MLA ಹತ್ರ ಸ್ಪೆಷಲ್ ಚೇರ್ ಇರುತ್ತೆ. ಹೌದೌದು, ಸುರೇಶ್ ಬಾಬು ಸರ್ ಜನನಾಯಕರು, ಅದಕ್ಕೆ ಜನರ ಮಧ್ಯೆ ಕೂತಿದ್ದಾರೆ. ಇಲ್ಲೇ ಕೂತಿದ್ದಾರೆ ನೋಡಿ ಸರ್, ಇಲ್ಲೇ ಕೂತಿದ್ರಲ್ಲ ಸರ್. ಬರ್ತಡೇ ಮಿಸ್ ಮಾಡೋದು, ನಾನು ಬರ್ತಡೇ ಬರ್ಬೇಕಾಯ್ತು ಸರ್, ಮಿಸ್ ಆಗೋಯ್ತು. ನೆಕ್ಸ್ಟ್ ವರ್ಷಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತಡೆ ಸರ್ ನಿಮ್ಗೆ. ಸಖತ್ ಖುಷಿ ಆಯ್ತು ಸರ್, ನೀವು ಕಲಾವಿದರಿಗೆ ಕಲೆಗೆ ಕೊಡೋ ಪ್ರೋತ್ಸಾಹ ಸಖತ್ ಖುಷಿ ಆಯ್ತು ಸರ್. ನನ್ನನ್ನು ಇಲ್ಲಿ ಬರೋಕ್ಕೂ ಒಂದು ಮುಖ್ಯ ಕಾರಣ ನೀವಾದ್ರಿ. ನನ್ನನ್ನು ಕರೆಸೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ ಇಲ್ಲಿ ಚಿಕ್ಕನಾಯಕನಿಗೆ. ನಾನು ನಿಜವಾಗ್ಲೂ ಹೇಳ್ತೀನಿ ಮೇಡಮ್ ನೋಡಿ, ಸುಮಾರು ಊರಿಗೆ ಹೋಗ್ತವನಿ ಗಂಡೈತೆ ಅಲ್ಲದಷ್ಟೇ ಇನ್ನೊಂದು ಫಸ್ಟ್ ಟೈಮ್ ಇವ್ರಿಗೆ ಎಲ್ಲೈತೆ ನಿಮ್ನೆಲ್ಲ ಬೇಕು ಬೇಕು ಅಂತ ಮುಂಚೆ ಕೂರ್ಸಿದಾರ ಅಂತ. ಏನ್ ಸರ್ ಇದು ಸುರೇಶ್ ಬಾಬು ಸರ್, ನಿಮ್ ಊರಲ್ಲಿ ಬರೀ ಹೆಣ್ಮಕ್ಳು ಯಾವ ಜಾಸ್ತಿ? ತಾಯಿರೇ ಜನ ಹೋಗತ್ತಾಗಿ ಈ ಸ್ಕೂಲಲ್ಲಿ ಹೋಗೋರ್ ಕಿಮ್ಮರ್ ಮಾಡ್ದಾನೆ ಮನೇಲಿ ಕೂತ್ಕೊಂಡು ನೀವು ಬಂದು ಮೇಡಮ್ ಈಗ ಒಂದೇನಾದ್ರೂ ಸಣ್ಣ ಸಾಂಗ್ ಬರುತ್ತಂತ ಇಲ್ಲ, ಡೈಲಾಗ್ ಓಕೆ ಸರ್, ಎನಿಥಿಂಗ್ ಸರ್, ನೀವು ಬೇರೆ ಡೈಲಾಗ್ ಅದು ಬಿಗ್ ಬಾಸ್ ಎಲ್ಲ ಸಖತ್ ಫೇಮಸ್ ಆಗಿತ್ತು. ಅದು ಇಲ್ಲಿ ಹೇಳ್ತೀನಿ. ಅಯ್ಯೋ ನೋಡಿ ಆಯ್ತು ಅವ್ರನ್ನ ಎಷ್ಟು ವರ್ಷ ಬರ್ತಾರೆ ಈ ವರ್ಷ ಕರೆಂಟ್ ಸುರೇಶ್ ಬಾಬು ಸರ್. ನಾನು ಒಬ್ಬನೇ ಕರೆದ್ರೆ ನಾನು ಒಬ್ಬನೇ ಬಂದೆ. ಅವ್ರನ್ನ ಎಷ್ಟು ವರ್ಷ ಬರ್ತಾರೆ. ಮಿಲಿಟ್ರಿ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಓಡಾಯಿಸ್ಬೇಕು, ಜೊತೆಲಿ ಕಟಾಯಿಸ್ಬೇಕು. ಈಗ ಸಖತ್ ಖುಷಿ ಆಯ್ತು ಚಿಕ್ಕನಾಯಕನಹಳ್ಳಿಗೆ ಬಂದು.
ನಾನು ಮಳವಳ್ಳಿಯವನಾಗಿರ್ಬೋದು, ಬಟ್ ನಿಮ್ಮೂರವನು ನಿಮ್ ಮನೆ ಮಗು ತರ ಇವಾಗಲೂ ನಾನು ನೋಡ್ತಾ ಇರ್ತಾರೆ, ಅದಕ್ಕೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತೆ ನಿಮ್ಮೂರಿಗೆ ಬರ್ತಾ ಇರ್ತೀನಿ. ಧನ್ಯವಾದಗಳು.